ಈ ಥರ ಇದ್ದಿದ್ದ ಮನೆ ಇವಾಗ ಈ ಥರ ಆಗೋಗಿದೆ. ಹೆಲೋ ಎವ್ರಿವನ್, ಇವತ್ತು ನಾನು ಬೆಳಿಗ್ಗೆ 10 o'clock ಎದ್ದಿದ್ದೀನಿ. ಆದರೂ ನೆನ್ನೆಗಿಂತ 20 ಮಿನಿಟ್ಸ್ ಬೇಗನೆ ಎದ್ದಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ನೋಡಿದಾಗ ನಮ್ಮಮ್ಮ ಹಪ್ಪಳ ಮಾಡ್ತಾಯಿದ್ರು. ನಮ್ಮಮ್ಮಂಗೆ ಅಡ್ವಾನ್ಸಾಗೆ ಹೇಳಿಬಿಟ್ಟಿದ್ದೆ, ಈ ಹಿಟ್ಟು ನನಗೆ ತಿನ್ನೋಕ್ಕೆ ತುಂಬ ಇಷ್ಟ, ಸ್ವಲ್ಪ ಎತ್ತಿಡು ಅಂತ. ಸ್ವಲ್ಪ ಅದನ್ನು ತಿಂದ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ಗೆ ನಮ್ಮಮ್ಮ ರೋಟಿ ಪಲ್ಯ ಮಾಡಿದರು, ಅದನ್ನು ತಿಂದ್ಕೊಂಡು ಮಧ್ಯಾಹ್ನ ನಮ್ಮ ಸೈಡಂತೂ ತುಂಬ ಬಿಸಿಲು. ಹಾಗಾಗಿ ನಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ ಅಲ್ವಾ ಮೇಲೆ. ಸೊ ಸ್ವಲ್ಪ ನೀರು ಹೊಡಿಬೇಕಿತ್ತು, ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಹೋದೆ. ಹೆಲ್ಪ್ ಮಾಡೋಣ ಅಂತ ಆ್ಯಕ್ಚುಲಿ ಹೋಗಿರಲಿಲ್ಲ, ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ. ಅದಾದಮೇಲೆ ನಮ್ಮಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಹೋದರೆ ನಮ್ಮಮ್ಮನ ಫೋನ್ ಇಟ್ಟಲ್ಲೇ ನಾನು ಅದ್ರ ಮೇಲೇ ನೀರು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸ್ವಲ್ಪ ನೀರಾಗಿ ಹೋಗ್ಬಿಡ್ತು ಫೋನು. ನಮ್ಮ ಮಮ್ಮಿ ನಿನ್ನ ಹೆಲ್ಪ್ ಮಾಡೋದು ಬೇಡ ಅಂತ ಕಳಿಸ್ಬಿಟ್ರು. ಆಮೇಲೆ ಕೆಳಗೆ ಇಳ್ಕೊಂಡು ಬಂದಿದ್ದ ತಕ್ಷಣ ಬಾಯಾರಿಕೆ ಆಗ್ಬಿಡ್ಬೇಕಾ, ಮೇಲೆ ಹೋಗಿದ್ದು ಬರೀ 10 ಮಿನಿಟ್ಸು, ಅಷ್ಟೊಂದು ಬಿಸಿಲು ನಮ್ಮ ಮನೇಲಿ. ಆಮೇಲೆ ನನ್ನ ತಂಗಿ ಸ್ಕ್ಯಾನರ್ಡ್ ಕಾಪಿ ಓಪನ್ ಆಗಿತ್ತು, ಅದನ್ನು ನೋಡ್ತಾ ಇದ್ಲು. 98 ಮಾರ್ಕ್ಸ್ ಬಂದರೂ ಇನ್ನೂ ಮಾರ್ಕ್ಸ್ ಬೇಕು ಅಂತ ಅಳ್ತಾ ಇದ್ದಾಳೆ ನನ್ನ ತಂಗಿ. ಆಮೇಲೆ ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಅಂತ ಫ್ರಿಡ್ಜ್ ಓಪನ್ ಮಾಡಿದೆ, ಮ್ಯಾಂಗೋ ಇತ್ತು. ಈ ಟೈಮಲ್ಲಿ ಯಾರಿಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಹೇಳಿ. ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ನೀರು ದೋಸೆ ಮಾಡಿದರು. ನೋಡಿ, ಬೆಳಗ್ಗೆ ರೋಟಿ, ಮಧ್ಯಾಹ್ನ ನೀರು ದೋಸೆ, ಎಲ್ಲ ಉಲ್ಟಂ ಪಲ್ಟಾಗಿ ಹೋಗ್ಬಿಟ್ಟಿದೆ ಇವತ್ತು. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ನನ್ನ ನೆಕ್ಸ್ಟ್ ಚಾಪ್ಟರ್ನ ಓದ್ಕೊಂಡು, ಸೊ ನೈಟ್ ಊಟ ಮಾಡಿಕೊಂಡು ಮಲ್ಕೊಂಡೆ. ಸಿಗುವ ಮತ್ತೆ ನಾಳೆ. ಬಾಯ್, ಟೇಕ್ ಕೇರ್.